ಸಂಕನಾಳ ಅವ್ವನ ಗುರುಗಳೊಂದು ಮಾತನ್ನು ಹೇಳಿರೋರು. ಏನತ್ರಿಪ್ಪ ಮಹಾರಾಜರು ಎಂತ ಮಾತು ಕೇಳ್ರಿ ಅಂದ್ರ, ಎಂತದ್ರಿಪ್ಪ? ಇಲ್ಲ ನಮ್ಮ ಮಠ ಮನೆಯಾಗಿರ್ತಕ್ಕಂಥದ್ದು ಹ ಹೋಮದ ಕಂಬಳಿ ಅದ. ಅದ ನಿಮ್ಮಲ್ಲಿ ರೇವಣ ಸಿದ್ಧ ಬೀರ ದೇವರಿಗೆ ಮುತ್ಯ ಮಾಳಿಂಗ್ರ ಎಲ್ಲಾ ಕಂಬಳಿಗಳು ಬಂದಾವ. ಹೌದಾ? ನಿಮ್ಮ ಕಂಬಳಿ ಹೆಸರು ಏನದ ಹ್ಞೂ ಅಂತಕ್ಕಂತ ಮಾತು ಕೇಳ್ಯಾರ. ಬಹಳ ಒಳ್ಳೆ ಮಾತದ. ಹೌದಾ? ಯಾಕಂದ್ರೆ ಹೇಳ್ರಿ ಅವ್ರು ಏನತ್ರಿಪ್ಪ? ಎಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕ ಬಾಗಿ ಬಂಕಾಪುರ ಭೂಮ್ಯಾಗ ಹ್ಞೂ ಜಗದ್ಗುರು ರೇವಣ ಸಿದ್ದೇಶ್ವರ ಮ್ಯಾಲ 21 ಏಡಿನ ಕಂಬಳಿ ಅದ. ಅದ ಇಲ್ಲೇ ಜೋಗಳಕ್ಕೂ 21 ಏಡಿನ ಕಂಬಳಿ ಅದ್ರಿ ಸರ್. ನೀವು ಹೋಗಿರ್ಲಕ್ಕಿಲ್ಲ ಗುರುಗಳ ಕಡೆ. ಜೋಗುರ್ಕ್ರೆ? ಜೋಗಳ ರೇವಣ ಸಿದ್ಧಗೂ 21 ಏಡಿನ ಕಂಬಳಿ ಅದ. ಅದ ಇಲ್ಲೇ ಸಿರುಗುಂಪಿ ಮಗಲಾಗೆ ಬರ್ತದ ಜೋಗಳ. ಹೌದಾ? ಎಲ್ಲಿ? ಹ ಯಾಕಂದ್ರ ಯಾಕ್ರಿಪ್ಪ? ಕಂಬಳಿಯಲ್ಲಿ ತಯಾರಾಯ್ತು ಮೊದಲ. ಎಲ್ರಿಪ್ಪ? ಕೈಲಾಸದಲ್ಲಿ ಪರಮಾತ್ಮನ ಪಟ್ಟಗಡ್ತಕ್ಕಂತ ಸಮಯದಲ್ಲಿ ಕಂಬಳಿ ನಿರ್ಮಾಣ ಆಯ್ತು. ಹೌದ್ ಹೌದಾ? ಅಲ್ಲಿ ಋಷಿಗಳ ರೋಮದಿಂದ ತಯಾರಾಗಿರ್ತಕ್ಕಂತ ಕಂಬಳಿ. ಹೌದಾ? ಆ ಕಂಬಳಿ ಯಾವಾಗ್ರಿಪ್ಪ? ಪರಮಾತ್ಮನ ಪಟ್ಟಗಡ್ತಕ್ಕಂತ ಸಮಯದಲ್ಲಿ ಹೋಮದ ಕಂಬಳಿ ಹೋಮಿಗಚ್ಚರು, ನೇಮದ ಕಂಬಳಿ ನೇಮಕ್ಕೆತ್ರು, ಇಟ್ರು ಮಲ್ಲ ಕಂಬಳಿಯನ್ನು ಗದ್ದಿಗೆ ಮಾಡ್ರು. ಹೌದ್ ಹೌದಾ? ಹೌದಾ? ಈಗೊಂದು ನಮ್ಮಲ್ಲಿ ಒಂದು ಗವಾರಿ ಒಳಗೆ ಹಿರಿಯರ ಮಾತದ. ಏನತ್ರಿಪ್ಪ? ಮನಿ ದೇವರ ಮೈಲಾರಲಿಂಗ ಕುಲಗುರು ಬೀರಲಿಂಗ ಚಲವಂತಕ ಮಾಳಿಂಗ್ರಾಯ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ. ಶರಣರಲ್ಲಿ ಸೊಜ್ಜಲಗುಡ ಶರಣಮ, ಧರ್ಮರಲ್ಲಿ ಇಟ್ಗಿ ಭೀಮಾಂಬಿಕೆ. ಹೌದಾ? ರಾಜ್ಯರಲ್ಲಿ ಯಾರು? ಯಾರಿಪ್ಪ? ಚಂದ್ರಗುಪ್ತ ಮೌಲ್ಯ. ಹೌದ್ ಹೌದಾ? ಹೌದಾ? ಬುಕ್ಕರಲ್ಲಿ ವಿಜಯನಗರ ಸಾಮ್ರಾಜ್ಯ ಕಟ್ಟಿದವರು ಹಕ್ಕ ಬುಕ್ಕರು ಸಂಗಮ ವಂಶ. ಹೌದಾ? ಹಿಂಗ ಎಲ್ಲಾ ವಿಷಯಗಳ ಅದಾವ. ಅದಾವು. ಈ ಕಂಬಳಿ ಕೈಲಾಸದಿಂದ ಧರಣಿಗೆ ಮೊದಲು ಯಾರು ತಂದ್ರು? ಯಾರಿಪ್ಪ? ಮನಿ ಮಲ್ಲಾಸುರ ಮರ್ದನ ಮಾಡಬೇಕಾಗಿತ್ತು. ಹ ಮಲ್ಲಾಸುರ ಮರ್ದನ ಮಾಡ್ತಕ್ಕಂತ ಸಮಯದಲ್ಲಿ ಹೌದ್ ಸಾಕ್ಷಾತ್ ಪರಮಾತ್ಮನೇ ಹ ಮೈಲಾರಲಿಂಗನ ಅವತಾರ ಧಾರಣ ಮಾಡ್ಕೊಂಡು ಬಂದ. ಈ ಕಡೆ ಮಹಾರಾಷ್ಟ್ರದಾಗ ಕೊಂಡೋಬಾತಾರ, ಹೌದ್ ಕರ್ನಾಟಕದಾಗ ದೇವರಗುಡ್ಡ ಮೈಲಾರಲಿಂಗ ಹತ್ತಿವು. ಅತ್ತಾರ ಈ ಸದ್ದ ಮಂಗಸುಳಿ ಮಲ್ಲಯ್ಯ ಅದಾನ. ಹ ಮಂಗಸುಳಿ ಮಲ್ಲಯ್ಯ ಕಂಬಳಿ ಭಂಡಾರ ಎಲ್ಲಾ ಅದೇ. ಹೌದಾ? ಅಲ್ಲೇನ್ ಇವತ್ತಿಲ್ಲ, ಭಂಡಾರ ಕಂಬಳಿ ಅದ, ಕಂಬಳಿ ಭಂಡಾರ ಐತಿ. ಐತಿ. ಜಗತ್ತಿನಾಗ ಎಟ್ಟ ಮೈಲಾರಲಿಂಗ ದೇವಾಲಯ ಇದಾವಲ್ಲ, ಹೌದ್ ಎಲ್ಲಾ ಕಡೆ ಕಂಬಳಿ ಭಂಡಾರ ಇದ. ಅದ ಧರಣಿಗೆ ತಂದಾವ್ ಕಂಬಳಿ ಭಂಡಾರ ಯಾರ ಮೊದಲಿಗೆ ಅದ್ರ ಸಾಕ್ಷಾತ್ ಪರಮಾತ್ಮನೇ ಈ ಭೂಮಿಗೆ ಬಂದಾನ. ಹೌದ್ ಹೌದಾ? ಹೌದ್. ಆ ನಂತರ ಏನ್ರಿಪ್ಪ? ಎಲ್ಲಿ ನಾ ಈಗ ಒಂದು ಮಾತು ಹೇಳ್ರವ್ರು. ಏನತ್ರಿ ಸರ? ಮುತ್ಯ ಮಾಳಿಂಗರಾಯ ಬೀಜಗುಂತಿ ಬೈಲಾಗ 1000 ಕಂಬಳಿ ದಾನ ಮಾಡ್ಯಾನ. ಹ್ಮ್ ಅವಾಗ ಕಂಬಳಿ ನೇಯವ್ರೆ ಇಲ್ಲ ತಿಳಿ ಮಾತಾಡ್ಯಾರ ಅವ್ರು. ಹೌದ್ ಅದೇ ರೀ, ಅವಾಗ ಕಂಬಳಿ ನೇಯವ್ರೆ ಇಲ್ಲ ತಿಳ್ಯಾರ. ಹ ಪ್ರಥಮದಲ್ಲಿ ಭೂಮಿ ಮೇಲೆ ಕಂಬಳಿಯಲ್ಲಿ ತಯಾರಾಯ್ತು ಬೇಕಲ್ಲ. ಎಲ್ರಿಪ್ಪ ಅದು? ಶಿವ ಪದ್ಮಗೊಂಡ ಜಾಗೃತಪುರ ಪಟ್ಟಣದಾಗ ಹೌದ್ ಕೆಂಚಣ್ಣ ಬುಡ್ಡಣ್ಣ ಅಂತಕ್ಕಂತ 2 ಎತ್ತ ನೇಗಲ ಹುಡ್ದ. ನೇಗಲ ಎತ್ತ ಹುಡಿ ಹೌದ್ ಎಲ್ಲಿ ಮಾನ್ಯದ ಹೊಲದಾಗ ನಡು ಹೊಲದಾಗ 3 ಕಣಿನ ಹೊತ್ತಿತ್ತು. ಇತ್ತು. ಹೊತ್ತಿಗೆ ಒಯ್ದು ನೇಗಲ ಹಚ್ಚದ. ಹೌದ್ ಹೊತ್ತಿನಾಗಿರ್ತಕ್ಕಂತ ಕುರಿಗಳ ಮ್ಯಾಲಿದ್ದು ಎದ್ದು ಅವಾಗ ದಿಗಿಲು ಬರಿತ್ತು ಪದ್ಮಗೊಂಡಗ. ಏನತ್ರಿಪ್ಪ? ಹುತ್ನ್ಯಾನ ಎಂತ ಹುಳ ಹುಟ್ಟಾವತ್ತಳಿ ಹಾ ಮುಳ್ಳ ಹೆಂಟನ ತಂದೆಕರದ ಮ್ಯಾಲ ಬೆಂಕಿ ಹಚ್ಚದ. ಹೌದ್ ಕುರಿಗಳ ಬಣ್ಣ ಹಂಡ ಹೈರ್ಗ ನೀಲ ವರ್ಣ ಹಿಂಗ ಸುಟ್ಟ 6 ವರ್ಣದ ಕುರಿಗಳ ನಿರ್ಮಾಣ ಅದು. ಅದು ಇನ್ನೇನು ಮಾಡಿ ಹಂಗ ಹೊಂಟ. ಹೌದ್ ಅದೇ ಎತ್ತಿಗೆ ಹುಡಿತಕ್ಕಂತ ನಗಾನೆ ಕೈಯಾಗ ಬಡಿಗೆ ಮಾಡಿ ಹಿಡ್ದ. ಹೌದ್ ಹಿಡಿದ ಜಾಗ್ರದ ಪೂರ ಪಟ್ಟಣ ಬಿಟ್ಟು ಸಂಚಾರ ಮಾಡ್ತಾ ಎಲ್ಲಿ ಹೋದ? ಎಲ್ರಿಪ್ಪ? ಈ ಸದ್ದ ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕ ಬಂಕಾಪುರ ಭೂಮಿಯಾಗ ಹೋಗಿ ಕುರಿ ಹಿಂಡ್ರಿ ನಿತ್ತು. ಯಾರ ಹೊಲದಾಗ? ಯಾರದ್ರಿಪ್ಪ? ಅದ ಸ್ವಾಮಿಗಳ ಹೊಲ, ಕೆಂಡ ಮಂಡಲದವ್ರ ಹೊಲ ಅಂತಾರ ಅದಕ್ಕ. ಹೌದ್ ಆ ಹೊಲದಾಗ ಭಾಗ್ಯದ ಹಿಂಡ್ರಿ ನಿತ್ತು. ಹೌದಾ? ಅವಾಗ ಎಂತ ಹೇಳಿ ತಂದೆ ಭಗವಂತ ಅಂತೇಳಿ ಜ್ಞಾನ ಮಾಡ್ತಿದ್ದ. ಹೌದ್ ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರ ಪ್ರಕಟ ಅದ. ಪ್ರಕಟ ಆಗಿ ಚಿಂತೆ ಮಾಡಬೇಡ. ಹೌದ್ ಈ ಭಾಗ್ಯದ ಹಿಂಡಿ ಬೆನ್ನತ್ತಿ ಯಾವಾಗ ಬಂದಿ ಅಂದ್ರ ಇದ್ರ ಹಾಲು ಹಿಂಡಿ ಬೇಕಂತೇಳಿ ಜಗದ್ಗುರು ರೇವಣ ಸಿದ್ದೇಶ್ವರ ಏನ್ ಮಾಡ್ದ? ಏನ್ರಿಪ್ಪ? ತನ್ನ ಕೈಯಾಗಿರ್ತಕ್ಕಂತ ಗುಂಡು ಗೊಬ್ಬರಿ ತೆಗೆದು ಕೊಟ್ಟ. ಇದ್ರಾಗ ಹಾಲು ಹಿಂಡಿ ಭಕ್ಷಣೆ ಊಟ ಮಾಡ್ಬೇಕು. ಹೌದ್ ತನ್ನ ತ್ರಿಶೂಲಲ್ಲಿ ಇರ್ತಕ್ಕಂತ ಏನ್ ಮಾಡೋದು ಸರ? ಒಂದಿಟ್ಟು ಮುರಿದಕ್ಕಿರಂದ ಕತ್ರಿ ತಯಾರು ಮಾಡಿ ಕೊಟ್ಟ. ಹೌದು. ಕುರಿ ಉಣ್ಣಿ ಕತ್ತರಿಸ್ಬೇಕಂತೇಳಿ ಕುರಿ ಉಣ್ಣಿ ಕತ್ತರಿಸಿ ಕಂಬಳಿ ಮಾಡಿ ನಿನ್ನ ಉಪಜೀವನ ಸಾಗಿಸ್ತೇಳಿ ಆಶೀರ್ವಾದ ಮಾಡ್ಯಾನ. ಪದ್ಮಗೊಂಡಿಗೆ 84 ಮಂದಿ ಮಕ್ಕಳು. ಹೌದ್
21 ಗಂಡ 21 ಹೆಣ್ಣ ಹತ್ತಿ ಕಂಕಣ, ಹೌದಾ 21 ಗಂಡ 21 ಹೆಣ್ಣ ಹತ್ತಿ ಉಣ್ಣಿ ಕಂಕಣ. ಉಣ್ಣಿ ಕಂಕಣದವ್ರು. ಹೌದಾ? ಹೌದ್. ಅವಾಗೆಲ್ಲ ತಯಾರಾಯ್ತು. ಹಾ ಅವಾಗ ಉಣ್ಣಿ ಕಂಕಣದವ್ರಿಗೆ ಕಂಬಳಿ ಮಾಡ್ಲಕತ್ರ ತಿಳಿ ಹಾ ಮಾಡ್ಲಕತ್ರ ಮಾಳಿಂಗ್ರನಿ ಕೀರ್ತಿಯಲ್ಲಿ ಎಲ್ರಿಪ್ಪ ಮುಂದ ಹೌದ್ ಪದಮಗಂಡು ಹಟ್ಟಿಲೆ ಏನ 21 ಮಂದಿ ಇದ್ರಲ್ಲ, ಹಾ ಇದ್ರಾಗ ಏನ್ರಿಪ್ಪ ಹಾಲದ ರಾಯ, ಕಡೆ ರಾಯ, ಮಜ್ಜಿಗೆ ರಾಯ, ಬೆಲ್ಲದ ರಾಯ, ಹೊನ್ನ ರಾಯ, ನಡಟ್ಟಿ ನಾಗರಾಯ. ಹೌದ್. ನಾಗರಾಯ ಗೌಡನ ಮಗಳ ತಾಯಿ ಪದ್ಮಾವತಿ ನಾವು ಮುಗಿಸಿದ್ದು ಕೊಟ್ಟದೇವು. ಕೊಟ್ಟಿದೀವಿ. ಹೌದಾ? ಹೌದ್. ಮುಂದೆ ಎಲ್ಲಿ ಎಲ್ರಿ ಸರ? ಯಾರ ಹೊಟ್ಟಿಲೆ? ಯಾರು? ಹೌದಾ? ಹೌದ್. ದೇವರಾಜನ ಹೊಟ್ಟಿಲೆ ಆನಕರಾಯ, ಚಾಣಕರಾಯ, ಆಲಕರಾಯ, ಪಾಲಕರಾಯ, ದೀಪಕರಾಯ, ದೀಪಕರಾಯ, ಹೌದಾ ತುಪ್ಪಕರಾಯ, ಹೌದಾ ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ಪರಾಯ, ಜಾತ ಜ್ಯೋತಿ, ಜಕ್ಕಪ್ಪ ಮಾಳ. ಹೌದಾ? ಹೌದಾ? ಹೌದ್. ಮತ್ತ ಅಲ್ಲಿ ಮೊದಲು ಕಂಬಳಿ ತಯಾರು ಮಾಡೋರು ಅದಾರಲ್ಲ, ಅದಾರಿಪ್ಪ. ಮಾಳಿಂಗ್ರನ್ಕಿಂತ ಮೊದಲು ಕಂಬಳಿ ತಯಾರು ಮಾಡಿದವ್ರ ಅದಾರ. ಅದಾರ. ಈಗ ಕಂಬಳಿ ಹೆಂಗ್ ಹೊಲಿಸಿ ಬತ್ತು? ಹೆಂಗ್ರಿಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರ ಎಲ್ಲಾ ತಯಾರು ಮಾಡಿ ಪದ್ಮವನಿಗೆ ಹೇಳಿ ಕೊಡ್ಲಾಕತ್ಲ. ಹೌದ್. ಪದ್ಮವನ್ ಎಲ್ಲಾ ಕಾಯಕ ಮಾಡ್ಲಕತ್ತ. ಜಗದ್ಗುರು ರೇವಣ ಸಿದ್ದೇಶ್ವರ ಅವ್ರಿಗೆ ಕಂಟಿ ಕೂತ. ಹೌದಾ? ಶಿವ ಪದ್ಮವನ್ ಏನ್ ಮಾಡ್ತಿದ್ದ? ಕುರಿ ಉಣ್ಣಿಯನ್ನು ಕತ್ತರಿಸ್ತಿದ್ದ. ಕತ್ತರಿಸ್ತಿದ್ದ. ಕುರಿ ಉಣ್ಣಿ ಕತ್ತರಿಸ್ತಕ್ಕಂತ ಸಮಯದಲ್ಲ ಉಣ್ಣಿಗಳ ಇತ್ತು. ಜಗದ್ಗುರು ರೇವಣ ಸಿದ್ದೇಶ್ವರ ಅವ್ರಿಗೆ ಕಂಟಿ ನೆಳ್ಳ ಪರಾಟ ಆಗ್ಲಿಲ್ಲ, ಬಿಸಿಲು ಹತ್ಲಾಕತ್ತು. ಹೌದ್. ಅವಾಗ ಅದೇ ಕುರಿ ಉಣ್ಣಿ ತಂದ ಅವ್ರಿಗೆ ಕಂಟಿ ಮೇಲೆ ಡಿಗ್ ಹಾಕಿ ಗುರುವಿಗೆ ಆಶ್ರಯ ಮಾಡ್ದ. ಹೌದಾ? ಅವಾಗ ರೇವಣ ಸಿದ್ಧ ಹೇಳ್ತಾನ, ಏನತ್ರಿಪ್ಪ? ನನಗೆ ನೆಳ್ಳ ಕೊಟ್ಟಿ, ಜಾಡಿ ಗಮಲ್ ನನಗ್ ಕೊಟ್ಟಿ ಅಂದ ಕಾಲಕ್ಕ, ಹೌದ್. ನನಗೆ ಯಾವಾಗ ನೆಳ್ಳ ಮಾಡಿ ಅಂದ ಕಾಲಕ್ಕ, ಯಾವಾಗ ಅವ್ರಿಗೆ ಕಂಟಿ ಆಶ್ರಯ ಇತ್ತಳಿ ಏನಾದ್ರೂ ನಮ್ಮ ಕುರೇನವ್ರು ಉಣ್ಣಿ ಕತ್ತರಿಸಿ ಎಲ್ಲಾ ಗ್ವಾಳೆ ಮಾಡಿ ಚೀಲ ತುಂಬಿಕೊಂಡ್ರ ಆ ಉಳಿದಿರ್ತಕ್ಕಂತ ಅವ್ರಿ ಪಟ್ಲಿ ಎಲ್ಲಾ ಗ್ವಾಳೆ ಮಾಡಿ ಅದ್ ಕೊಟ್ಟು ಉಣ್ಣೆತ್ತಾರ. ಅದನ್ನ ಒಯ್ದ ಅವ್ರಿಗೆ ಕಂಟಿಗೆ ಹಾಕ್ತಾರ. ಕುರಿ ಯಾವಾಗ ಎದ್ದಾವ? ಯಾವಾಗ್ರಿಪ್ಪ? ಉಗಾದಿ ಪಾಡ್ಯಕ್ಕೆ ಕುರಿ ಹುತ್ನಾಗಿನ ಮ್ಯಾಲ ಎದ್ದಾವ್. ಹೌದಾ? ಅದಕ್ಕಂತೇಳಿ ಕುರೇನವರು ಹಾಲ ಮತ್ತು ಕುರಿ ಇದನ್ನ ಬಾಲ್ ಅಂತೇಳಿ ಆ ಕುರಿ ಉಣ್ಣಿ ಕತ್ತರಿಸಿ ಒಯ್ದು ಹುತ್ತಿಗೆ ಹಾಕ್ತಾರ. ಹೌದ್ ಹೌದ್. ಹಿಂಗ ಸಂಪ್ರದಾಯಗಳು ಬಂದಾವ್. ಹೌದಾ? ಹಿಂಗ ಬಂದಾವ್ ಅಂತೇಳಿ ಹಿಂಗ ನಡ್ದಾವ. ಹೌದ್. ಅದಕ್ಕ ನಾವು ವಿಚಾರಗಳನ್ನ ಏನ್ ಕೇಳಿದೀವ ಅಂತಕ್ಕಂತ ಮಾತು ಅವ್ರಿಗೆ ಕುನದ. ಹೌದಾ? ಅವ್ರಿಗೆ ಕೇಳ್ತಕ್ಕಂತ ವಿಷಯ ಅವ್ರಿಗೆ ಬೇಕಾಗಿತ್ತು. ಹೌದ್ ಹೌದ್. ಹೇಳ್ರಿ ಅವ್ರು. ಏನತ್ರಿಪ್ಪ? ಇಲ್ಲ ಅಂಶದ ಮುತ್ಯ ಹಿಂಗ ಕೋಟ್ ಗಟ್ಲೆ ಆಗ್ಲಿತ್ತಲ್ಲ ಆಶೀರ್ವಾದ ಮಾಡ್ಯಾರ. ಮಾಡ್ಯಾರ ಕರೀ. ಹೌದ್ರಿ. ಈಗ ಜಗತ್ತಿನಾಗ ನೋಡ್ಲಾ ಕುರಿ ಉಣ್ಣಿ ಕಂಬಳದ್ ನಿಮ್ಮ ಮಠ ಮನ್ಯಾಗ ಹೌದಾ? ನಾವು ಯಾರು? ಕುರಬರಪ್ಪ. ನಾವು ಕುರಬರು 365 ದಿನಗಳಲ್ಲಿ ಕುರಿ ಕಾಯುವಂತ ಕುರಬರಪ್ಪ. ನಾವು ಕುರಬರು. ಜ್ಞಾನ ಎಂಬ ಬಡಿಗೆಯನ್ನು ಹಿಡಿದ ಅಜ್ಞಾನ ಎಂಬ ತಾಳನ್ನು ಹೊಡೆದೋಡಿಸ್ತಕ್ಕಂಥವ್ರು ಕುರಬರು. ಕಲ್ಲ ದೇವರ ಕಟಬಾಯಿ ಹಿಡಿದ ಹಾಲು ಕುಡಿಸ್ತವ್ರು ಕುರಬರು. ಅಲ್ಲಿ ಎಲ್ರಿಪ್ಪ? ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಡೌಳಾರ ಭೂಮಿಯಾಗ ಸಾಕ್ಷಾತ್ ಗೊಬ್ಬರ ಡಿಗ್ಯಾಗ ಉದಿ ಹಾಯಿಸಿದ ಶ್ರೀಶೈಲ ಚಲನ ಮಲ್ಲಿಕಾರ್ಜುನ ಉದಿ ಹಾಯಿಸಿದ ಯಾರು? ಕುರುಬಗೊಲ್ಲಾಳ ಶರಣ. ಕುರುಬಗೊಲ್ಲಾಳ ಸಿದ್ಧ. ಇದು ಅಲ್ಲಿ ಯಾರು? ಉಡುಪಿಯಲ್ಲಿ ಇರ್ತಕ್ಕಂತ ಕೃಷ್ಣ ಪರಮಾತ್ಮನ ಪೂರ್ವಕ್ಕಿದ್ದವನು ಹಳ್ಳಿ ಪಶ್ಚಿಮದ ಭಕ್ತ ಕನಕದಾಸ ಕುರುಬ. ಹೌದಾ? ಕಿತ್ತೂರಿನ ಕೀರ್ತನ ಮುಗಿಲೆತ್ತರಿಗೆ ಬೆಳೆಸ ಸಂಗೊಳ್ಳಿ ರಾಯಣ ಕುರುಬ. ಹೌದಾ? ಜಗತ್ತಿನಾಗ ಹಿಂಗ ವಂಶಾವಳಿ ಬಂದದ್ರಿಪ್ಪ. ಕುರುಬರು ಎಲ್ಲಿ ಕುರಿ ಇದ್ದವ್ರ ಎಲ್ಲಾ ಸಮಾಜವ್ರಿಗೆ ಕಾಯ್ತಾರ ಕುರಿ. ಕಾಯ್ತಾರ ಕರೆ ಹಾದಿಗೆ ಹೋಗೋರಿಗೆ ಹಾದಿ ಸಿಗ್ಲಿಕ್ಕಾರ ಅಲ್ಲಿ ಕುರೇನವ್ರ ಕುರುಬದಾರ ಕೇಳ್ರು ಬಾತಾರ ರೂಢಿ ಐತಿ. ಹೌದ್ ಹೌದ್. ಅಲ್ಲಿ ಗೌಡ್ರು ಕುರಿ ಅದಾವ ಅನ್ನಂಗಿಲ್ಲ, ಕುರುಬರು ಕುರಿ ಅದಾವತಾರ. ಕುರಿ ಯಾರು? ಕುರುಬರು ಕುರಿ ಸಿಕ್ಕಾದ. ಹೌದು, ಬೆನ್ನಿಗಿ. ಹೌದಾ? ಹಿಂಗ ಸಿಕ್ಕಾದ ಮತ್ತ ಕುರಿ ಉಣ್ಣಿ ಕಂಬಳಿ ಸದ್ದ ನಿಮ್ಮ ಮಟ್ ಮನ್ಯಾಗ ಹೊಚ್ತೀರಿ. ನಿಮಗ್ ಕುರಿ ಉಣ್ಣಿ ಕಂಬಳಿ ಇಲ್ಲಿ ಬತ್ರಿ. ಕೈಲಾಸ ತಯಾರಾಗಿರ್ತಕ್ಕಂತ ಋಷಿಗಳ ರೋಮದಿಂದ ತಯಾರಾಗ್ಯದ. ಆ ಕಂಬಳಿ ತೀರ್ವಾಡ ಮಂಗ್ರಾಯ ವೈದಾನತ್ತ ನೀವು ಹೇಳಿರಿ ಈಗ. ಹೌದಾ? ಮತ್ತ ಆ ಕೈಲಾಸನ ಕಂಬಳಿ ಹೋಗ್ಯದ. ಈ ಸದ್ಯ ಎಲ್ಲ ಕುರಿ ಉಣ್ಣಿ ಕಂಬಳಿ ಬಳಕೆ ಮಾಡ್ತೀರಿ. ಹೌದಾ? ನಿಮಗ್ ಕುರಿ ಉಣ್ಣಿ ಕಂಬಳಿ ಹೆಂಗ ಬತ್ತು? ನಿಮಗ್ ಕುರಿ ಉಣ್ಣಿ ಕಂಬಳಿ ಕೊಟ್ಟವ್ರ ಯಾರು? ಹೆಂಗಿಂದ ಹಿಂಗ ಬತ್ತು ನಮಗಂದ್ರ ಅದಕ್ಕೆ ನಮ್ದು ಉತ್ತರ ಸಂತೋಷ ಇದೆ ಮನ. ಯಾಕಂದ್ರ ವಿಷಯ ಎಲ್ಲಾರಿಗೂ ತಿಳಿಯಂಗಿಲ್ಲ. ಇವತ್ತು ಗುರುಗಳದಾರ, ಸ್ವಾಮಿಗಳು ಬಂದಾರ ಸ್ವಾಮಿಗಳು. ಯಾಕಂದ್ರ ಅವ್ರ ಸಂಪ್ರದಾಯ ಯಾವ್ದೇ ಇದ್ರು ಕೂಡ ಈ ಒಡ್ಡೋಲ ಶಿವಸ್ಥಾನ ಬೆಳೆಸ್ತಾರ ಅಂದ್ರೆ ನಾವು ಮಾನ್ಯತೆ ಕೊಡಬೇಕು. ಹೌದಾ? ಹೌದಿಲ್ಲ? ಹಾ, ಅದಕ್ಕ ಇರ್ಲಿ. ಬಹಳ ಒಳ್ಳೆ ಕಲಾವಿದರ ಹೇಳ್ರಿ ಅವರು. ಹಾ, ಮಂದಿ ತುಸಿದ್ರೆ ಮಂದಿದ ಸಂಬಂಧ ಇಲ್ಲಿ ಭಗವಂತ ದೇವರ ಬೀರಪ್ಪನ ಜಾತ್ರೆ ನಾವು ಮಾಡ್ಲಕತ್ತೀವ. ಇಲ್ಲೆಲ್ಲ 10 ಮಂದಿ ಅದಾರ. ಅವ್ರ ಸಂಸಾರ ಬಿಟ್ಟಿಲ್ಲಿ ಬಂದಾರ ಅಂದ್ರೆ ಬೀರಪ್ಪ ಅವ್ರನ್ನ ಬೆಳತಾನ ಸಂಸಾರಕ್ಕೆ ಅವ್ರು ಮಾಡ್ಲಕ್ಕ ಅಲ್ಲಿ ಹೋಗಿ ಕೂತಾನವ. ಅಂತ ಪರಮಾತ್ಮ ಬೀರ ದೇವ್ರದಾನ. ಬೀರಪ್ಪ ಯಾವಾಗ ಹುಟ್ಟ ಅನ್ಬೇಕಲ್ಲ?
ಯಾವಾಗಪ್ಪ ಹೇಳ್ತಾರೆ ಎಲ್ಲರೂ ಚಂದನಗಿರಿ ಅರಸ ಬರಮ ಭೂಪಾಲ ಸೂರಾವತಿ ಹೊಟ್ಟಿಲೆ ಹುಟ್ಟಿ ಬಂದ. ಇದಕ್ಕ ಮೊದಲು ಬೀರಪ್ಪ ಯಾವ ಹುಟ್ಟ್ಯಾನ? ಯಾವಾಗ್ರಿಪ್ಪ? ಪರಮೇಶ್ವರ ಪಟ್ಟಗಟ್ಟತಕ್ಕಂತ ಸಮಯದಲ್ಲಿ ಗುಗ್ಗು ಹೋಮರಾಗ ಬೀರಪ್ಪ ಹುಟ್ಟ್ಯಾನ. ಹುಟ್ಟ್ಯಾನ ಹಿಂದ ವಿಷಯ ಅದ. ಹೌದಾ? ಈ ಚಿಂಚಲಿ ಯಾವಾಗ ಆಗೈತಿನಿ? ಯಾವಾಗ್ರಿಪ್ಪ? ಮುಂದೆ ಬಾಗಿ ಬಂಕಾಸುರನ ಹೊಡ್ಲದಾಕ್ ಬಂದಾಗ ಚಿಂಚಲಿ ಆಗಿಲ್ಲ. ಮತ್ತೆ ಯಾವಾಗ ಸರ? ಅದಕ್ಕ ಮೊದಲ ಅಕ್ಕವ್ವ ಮಾಯವ್ವ ಯಾರು ಮಳಿ ಅರ್ಕಾಚಾರ್ಯದಿಂದ ಆಡ ಯಾರಿಗೆ ಬಂದು? ಯಾರಿಗ್ರಿಪ್ಪ? ಚಾಮರಾಜಾಗ ಬಂದು. ಕೈಲಾಸಾಗ ಹುಟ್ಟಿರ್ತಕ್ಕಂತ ಕುರಿ ಎಲ್ಲಿ ಬಂದು? ಎಲ್ಲಿರಿ ಸರ? ಆದಿಗೊಂಡನ ಭೂಮಿಯಾಗ ಪರಮಾತ್ಮ ಬಂದು ಹುತ್ತನ್ಯಾಗ ಹಾಕಿ ಪಾರ್ವತಾ ದೇವಿ ಮುದ್ರೆಯನ್ನು ಹೊಡೆದಿಟ್ಟು ಹೋಗ್ಯಾಳ. ಒಂದು ಪದಮಗೊಂಡು ಕುರಿ ಮ್ಯಾಲೆ ಎಬ್ಸ್ಯಾನ. ಅರ್ಕಾಚಾರ್ಯದಿಂದ ಹುಟ್ಟಿರ್ತಕ್ಕಂತ ಆಡ ಯಾರ ಕಾಯ್ಲಕತ್ರು? ಚಾಮರಾಯರ ಕಾಯ್ಲಕತ್ತ. ಚಾಮರಾಜನ ಮನ್ಯಾಗ ಅಕ್ಕವ್ವ ಮಾಯವ ಅಕ್ಕ ತಂಗಿಯಾರ ಹೋಗಿ ಸಿಕ್ರು. ಇವ್ರ ತಂದಿ ನಾವು ಆಡುಗಳನ್ನ ಕಾಯ್ತೀವ್ರು. ಇವ್ರ ಆಡುಗಳನ್ನ ಕಾಯ್ತಾ ಸಂಚಾರ ಮಾಡ್ತಾ ಒಳ್ಳೆ ಎಲ್ರಿಪ್ಪ ವಯ್ಯಾರದಿಂದ ಸಂಚಾರ ಮಾಡ್ತಾ ಇವ್ರು ಯಾರನ್ನ ಮರ್ದನ ಮಾಡ್ಬೇಕಾಗಿತ್ತು? ಯಾರದ್ರಿಪ್ಪ? ಕೀಲ ಮತ್ತು ಕಟ್ಟ ದೈತನ ಸಂಹಾರ ಮಾಡ್ಬೇಕಾಗಿತ್ತು. ಅವಂಗೆ ಕಿಲಾಸುರ ದೈತನು ಅತ್ತಾರ. ಆ ಕೀಲ ಕಟ್ಟ ದೈತನ ಸಂಹಾರ ಮಾಡ್ಲಿಕ್ಕೆ ಎಲ್ಲಿ ಬಂದ್ರು? ಎಲ್ರಿ ಸರ? ಇದೇ ಬಾಗಿನಾಡದ ಭೂಮಿಗೆ ಅಡ್ಡಾಡ್ಕೊತ ಬಂದ್ರು. ಆ ಗವಿ ಮುಂದ ಅಕ್ಕ ತಂಗಿಯವ್ರ ಚೆಂಡಿನ ಆಟ ಆಡ್ಕೋತ ಆಡ್ಕಾಯ್ತು ಬರೋದ್ರಾಗ ಇವ್ರ ರೂಪಿಗೆ ಮನಸ್ಸೊತ್ತ ಕೀಲ ಕಟ್ಟ ದೈತ ಏನಂದ? ಏನ್ರಿಪ್ಪ? ಇಲ್ಲಿ ತನ ಚಂದುಳು ಚೆಲುವ್ಯಾರ ಯಾರು ಬಂದೇ ಇಲ್ಲ. ಯಾವಾಗ ಬಂದಿರ ನಿಮ್ಗೆ ಸಂಪತ್ತ ಕೊಡ್ತಾನ ನನ್ನ ಕೈವಶ್ಯ ಆಗ. ಅವಾಗ ಅಕ್ಕ ಮಾಯವ ಏನ್ ಮಾಡ್ಲು? ಏನ್ರಿಪ್ಪ? ಸಾಕ್ಷಾತ್ ವಿಷ್ಣು ಪರಮಾತ್ಮನ ಅವತಾರ. ಅವಾಗ ಅವತಾರ ದಾನ ಮಾಡಿ ಮೈ ತುಂಬಾ ಮೀಸಿ ಕೈಯಾಗ ಚಂದ್ರ ಚಪ್ಪ ಕೊಡ್ಲಿ ಬತ್ತು. ಅವಾಗ ಕೀಲ ಕಟ್ಟ ದೈತನ ಸಂಹಾರ ಮಾಡಿದ್ರು. ಸಂಹಾರ ಮಾಡಿ ಅವಾಗ ಕೀಲ ಕಟ್ಟ ದೈತ ಕೇಳ್ತಾನ, ಏನತ್ರಿಪ್ಪ? ಯವಾ ಎಲ್ಲಾ ಸಂಹಾರ ಮಾಡಿದಿಕ್ರೆ ಜಗತ್ತಿನ ನಮ್ದು ಒಂದ್ ಏನ್ರಿ ಕೂನ್ ಉಳಿಸತ್ ಹೇಳ. ಅವಾಗ ಕೀಲ ಕಟ್ಟ ತಾಯಿ ಮಾಯಕ್ಕ ದೇವಿ ಆಶೀರ್ವಾದ ಮಾಡ್ತಾಳ. ಏನತ್ರಿಪ್ಪ? ಯಾವಾಗ ಇಂತ ಆಶೀರ್ವಾದ ಬೇಡ್ತೀರಿ ಅಂದ್ರ 3 ವರ್ಷಗೊಮ್ಮೆ ನಿಮ್ಮದು ಬಾಯಿ ತೆಗಿಲಿ, ನಿಮ್ ಕೀಲ ಮತ್ತು ಕಟ್ಟದೈತಿ ಕೀಲ್ ಕಟ್ಟಿ ಜಾತ್ರೆ ಜಗತ್ನಾಗ ಜಯಶಾಲೆ ಆಗ್ಲಿ ಆಶೀರ್ವಾದ ಮಾಡ್ಯಾಳ. ಮುಂದೆ ನಸ್ಕಿನ ಜಾವ ಜುಮ್ ನಸಕೈತಿ ನಂದಿ ಕುಳ್ಳಿ ಒಣದಾಗ. ಇದೇ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕ ನಂದಿ ಕುಳ್ಳಿ ಕಾಡುದ್ರ ಭೂಮಿ ಒಳಗ ಕಂದನ ತೊಟ್ಲ ಕೈಲಾಸನ ಎಲ್ಲಿ ಕಂಚಾಳ ಮರದಾಗ ತೂಲಾಕದತಿ ಕೂಸಿನ ಅಳು ಶಬ್ದ ಇವ್ರಿಗೆ ಕೇಳತ್ತು. ಹೌದಾ? ಇಂತ ಅಡವಿ ಅರಣ್ಯದಾಗ ಯಾವ ಕೂಸಳಾಕತ ಸಂಚಾರ ಮಾಡ್ತಾ ಹೋದ್ಕ ಬೀರ್ದೇವ್ರ ಸಿಕ್ಕನ ಬೀರ್ದೇವ್ರ ಕೈವಶ್ಯ ಮಾಡ್ಕೊಂಡ್ರು. ಮುಂದೆ ಎಲ್ಲಾ ಆದ್ಮೇಲ ಬಾಗಿ ಬಂಕನಾಥನ ಸಂಹಾರ ಮಾಡಿ ಮುಂದೆ ಬೀರದೇವ್ರು ಕರ್ಕೊಂಡ್ ಅಕ್ಕ ಮಾಯ ಬಂದ್ಳು. ಅವಾಗ ಬಂಕಾಸುರನ ಸಿಂಹಾಸನ ಗದಿಗಲ್ಲನ ವೈದಿಕರಿಂದ ಅಕ್ಕ ಮಾಯಕನ ಬಚ್ಚಲಗಲ್ಲ ಮಾಡಿಟ್ಟಾನ. ಮೊದಲೇ ಚಿಂಚಲಿ ನಿರ್ಮಾಣ ಮಾಡಿ ಅಕ್ಕವ ಮಾಯವ ಕೀಲ್ ಕಟ್ಟದೈತರ ಸಂಹಾರ ಮಾಡಿ ಕೀಲ್ ಕಟ್ಟಿ ಸ್ಥಾಪನೆ ಮಾಡಿ ಹೋಗ್ಯಾರ. ಹಿಂಗ ಇತಿಹಾಸಗಳದಾವ. ಒಂದೊಂದು ಜಾಗದಾಗ ಒಂದೊಂದು ರಾಶಿ ಹೊಂಟದ ಆತ್ಮೀಯ ಬಂಧುಗಳೇ. ಯಾಕಂದ್ರ ಭಗವಂತನ ನಾಮಸ್ಮರಣೆ ಹೆಂಗೈತಾರ ಹೆಂಗ್ರಿಪ್ಪ, ಇದು ಸಕ್ರಿ ಗೊಂಬಿದ್ದಂಗದ. ಯಾವ ಕಡೆ ವಿಷಯ ಮಾತಾಡ್ತಿ, ಯಾವ ಕಡೆ ಕಡ್ತಿ ಕಡೆ ರುಚಿನಿ ಹತ್ತದ. ಹೌದೌದು, ನೀವು ಹಂಗ ನಿಮ್ದು ಏನೈತಿ ನಿಮ್ ಕ್ಯಾಕ್ ನೀವು ಮಾಡ್ಲಿಲ್ಲ. ಇರ್ಲಿ ನಡೀತಾರೆ ಹೌಸ್ಯ ಗೌಸ್ಯ ನೌಸ್ಯಗಳು ಇರದೆ ಜಾತ್ರೆ ಇದ್ಮೇಲೆ ಇರ್ಲಿ. ತಾವೆಲ್ಲ ಇಲ್ಲಿ ತನ ಬಹಳಷ್ಟು ಭಕ್ತಿಯಿಂದ ಅನನ್ಯ ಪ್ರಿಯದಿಂದ ಗುರುನಾಮಸ್ಮರಣೆಯನ್ನು ಕೇಳಿದ್ರಿ. ಆ ಉಭಯ ತಂಡದವರು ವಾದ ಇಟ್ಟಿದ್ರು. ಏನ್ರಿಪ್ಪ? ಕೌರವರು ಮತ್ತು ಪಾಂಡವರು ಎದುರಾಗ ಯಾರು ಧರ್ಮರು ಅಂತಕ್ಕಂತ ಮಾತನ್ನ ಇಟ್ಟಿದ್ರು. ನಾವು ಫಸ್ಟ್ನೇ ಸಂಧಿ ಪಂಚ ಪಾಂಡವರು ಧರ್ಮರ ವಾಸ ನಾವು ಮಾತಾಡಿದ್ದೀವಿ. ಮುಂದೆ ಅಗಳೆ ಸಂಧಿಗೆ ಅವ್ರು ಅದನ್ನ ಏನ್ ವಿಷಯ ಎತ್ತಿಲ್ಲ. ವಿಷಯ ಎತ್ತಿಲ್ಲ ಅಂದ್ರೆ ಆಗಲಿ ಒಂದು ವಿಷಯ ಒಂದು ಮನಿ ಕಡ್ಸಾಲ ಆಗ್ಯದ, ಒಂದ್ ಸಾಲ ಹಾರಿ ಹೋಗ್ಯದ, ಕಡ್ಸಾಲ ಆಗ್ಯದ. ಆ ವಿಷಯ ಕಡೆ ಹೋಗುದಿಲ್ಲ. ಇನ್ನ ಬಹಳಷ್ಟು ಮಾತಾಡರೆ ಸತ್ಯವಾಗಿರ್ತಕ್ಕಂತ ಒಂದು ಸುಂದರ ಚಾಲ ಅದಕ್ಕ ಫಸ್ಟಿಗೆ ಬರೋಣ ಉಭಯ ತನದವ್ರು ಹಾಡ್ಯಾರ. ಮುಮ್ಮೆಟ್ಟಿ ಗುಡ್ಡದ ಮುತ್ಯಾನ ಜಾತ್ರೆ ಹೆಂಗತ್ತೇಳಿ ನಮ್ಮಲ್ಲಿ ಎಲ್ಲಿ ಜಾತ್ರೆ ಎಲ್ಲಿಪ್ಪ? ನಮ್ಮಲ್ಲಿ ಸಾಕಷ್ಟು ಕಂಡಗ ಬಂಡಾರ ಹಾರದು ಪಟ್ಟಣ ಕಡೋಲಿ ಪಟ್ಟಣ ಕಡೋಲಿ ಹಿಂದಿ ಸದ್ದ ಈ ಕಡೆ ಈ ಭಾಗದಾಗ ಜಾತ್ರೆ ಅಂದ್ರೆ ಎಕ್ಸಂಬ ಬೀರಪ್ಪನ ಜಾತ್ರೆ. ಎಕ್ಸಂಬ ಬೀರಪ್ಪನ ಜಾತ್ರೆ ಆಯ್ತಾರೆ. ಈ ಕಡೆ ಚಿಂಚಲಿ ಮಾಯಕ್ಕನ ಜಾತ್ರೆ ಹಿಂಗೆಲ್ಲಾ ಜಾತ್ರೆಗಳು ಅದಾವೆ. ಹುಲಿಜಂತಿ ಮುತ್ಯ ಮಾಡಿದ ಜಾತ್ರೆ ಯಾವ ವೈಭವ ಆಗ್ತದ, ಯಾವ ರೀತಿ ಪಂಚಕಳಸಕ್ಕೆ ಪರಮಾತ್ಮ ಯಾವ ರೀತಿ ಬಂದ ಆಯರಿ ಮಾಡ್ತಾನಂತಕ್ಕಂಥದ್ದು ಒಳ್ಳೆ ಒಂದು ನವೀನ ಚಾಲ. ಅವ್ರು ಯಾರು ಆಡ್ಯಾರ? ನಮ್ಮ ಬಾಳು ಬೆಳಗೊಂದಿ ಅವನು ನಮ್ ಕುರೆ ನಾವ್ನೇ ಮೊದಲು ಹುಟ್ಟಿದವರಿಗೂ ಆದ್ರೆ ಕಟ್ಟಿ ಬಿಡ್ತಾರೆ ಹಾಡ್ದೆ. ಆನಂತರ ಎರಡನೇದು ಯಾವ್ದು? ಯಾವ್ದಪ್ಪ? ಗೆಳತಿ ಪಾತರ್ಗಿತ್ತಿ ಎಷ್ಟು ಹೇಳಿದ್ರು
ಪಾತ್ರಗೀತಿ ಹಾಡ್ದ ಅವ್ನ್ ನಮ್ಮವನೇ ಹಾ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕ್ ಕಾಕಂಡ್ ಕಿಮ್ಮಾಳು ಹಾಡ್ಯಾನ ಹಾ ಹಾ ಈ ನನ್ನ ಪಾತ್ರಗೀತಿ ಹೌದ್ ಇದು ಎಷ್ಟು ಹೇಳಿದಾರ ಕೇಳಿಲ್ಲ ಗೆಳತಿ ಗೆಳತಿ ಅಂತಕ್ಕಂಥ ಮತ್ತೆ ಬಾಳು ಬೆಳಗುಂದಿ ಹೊಸಾದ್ ಬಂದದ ಹೌದಾ ಹೊಸ ಚಾಲ ಒಂದು ಚಾಲ ಹಾಡಿ ಹಾಡಿ ಮತ್ತು ಬೈ ತಂಡಕ್ ಪಾಳೆ ಗೊತ್ತಾಗಲಿಲ್ಲ